ನಾವು ಕ್ಯಾರಮೆಲ್ ಪುಡ್ಡಿಂಗ್ ಮಾಡೋಣ ಅಂತೇಳಿ ಫಸ್ಟು ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕ್ಯಾರಮೆಲ್ ರೆಡಿ ಮಾಡೋದಕ್ಕೆ ನಾನು 2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ವಾಟರ್ನ ಸೇರಿಸಿ ಕ್ಯಾರಮೆಲ್ನ ರೆಡಿ ಮಾಡ್ಕೊಳ್ಳೋಣ. ನಾವು ನೋಡ್ಬೋದು ಇಲ್ಲಿ ಶುಗರ್ ಎಲ್ಲ ಮೆಲ್ಟ್ ಆಗಿದೆ. ಇದು ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಸ್ವಲ್ಪ ಹಾಗೆ ಸ್ಟೇರ್ ಮಾಡ್ಕೊತಾ ಇರೋಣ. ಹೀಗೆ ಕ್ಯಾರಮೆಲ್ ಪುಡ್ಡಿಂಗ್ಗೆ ನಾನು ಕ್ಯಾರಮೆಲ್ ರೆಡಿ ಮಾಡ್ಕೊಂಡಿದ್ದೀನಿ. 2 ಎಗ್ಸ್ ತೊಗೊಂಡಿದ್ದೀನಿ, 3 ಬ್ರೆಡ್ ಪೀಸಸ್ ಸ್ಲೈಸ್ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹಾಲು, ಶುಗರ್, 1 ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಗ್ಗು ಮತ್ತು ಶುಗರ್ ಹಾಕಿ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಶುಗರ್ ಬಂದು ನಾನು 2 ಸ್ಪೂನಷ್ಟು ಶುಗರ್ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. 1 ಪಿಂಚಷ್ಟು ಸಾಲ್ಟ್ ಕೂಡ ಸೇರಿಸ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ಇಲ್ಲಿ ಬ್ಲೆಂಡ್ ಆಗಿದೆ. ಇದಕ್ಕೆ ನಾನು ಬ್ರೆಡ್ ಏನಿದೆ ಬ್ರೆಡ್ ಸ್ಲೈಸ್ ಮಾಡಿ ಹಾಕ್ಕೊಂಡು ಮತ್ತು 1 ಕಪ್ಪಷ್ಟು ಮಿಲ್ಕ್ನ ಸೇರಿಸ್ಕೊಂಡು ಮತ್ತೆ ಬ್ಲೆಂಡ್ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಕ್ಯಾರಮೆಲ್ ಪುಡ್ಡಿಂಗಿಗೆ ಮಿಕ್ಸ್ಚರ್ ಕೂಡ ರೆಡಿಯಾಗಿದೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇವಾಗ ಇಲ್ಲಿ ರೆಡಿಯಾಗಿದೆ. ಇವಾಗ ಇದನ್ನು ಬೇಕ್ ಮಾಡೋಣ. ಇದನ್ನು ಬೇಕ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ನೋಡ್ಬೋದು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇದನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ನೋಡ್ಬೋದು ಇಲ್ಲಿ ಬೇಕ್ ಮಾಡೋದಕ್ಕೆ ಕೂಡ ಇಟ್ಟಿದ್ದೀನಿ. ಇವಾಗ 30 to 40 ಮಿನಿಟ್ಸ್ ಅಷ್ಟು ಬೇಕ್ ಮಾಡಿಕೊಂಡ್ರೆ ಕ್ಯಾರಮೆಲ್ ಪುಡ್ಡಿಂಗ್ ರೆಡಿ ಆಗುತ್ತೆ. ನಾನಿವಾಗ ಕ್ಯಾರಮೆಲ್ ಪುಡ್ಡಿಂಗ್ ರೆಡಿ ಆದಮೇಲೆ ಸಿಗ್ತೀನಿ.